ದುಡ್ಡು ಮಾಡಲಿಕ್ಕೋಸ್ಕರ ಮಾಡಿದಂಥ ಒಂದು ಬ್ರಹ್ಮಾಂಡ ಭ್ರಷ್ಟ ಯೋಜನೆ ಅನ್ನುವಂಥದ್ದು ಎಲ್ಲ ಗ್ರಾಮಸ್ಥರ ಒಂದು ಒಮ್ಮತದ ಅಭಿಪ್ರಾಯ. ಇದು ಯಾವುದೇ ಕಾರಣಕ್ಕೂ ಜಲ್ ಜೀವನ್ ಮಿಷನ್ನಲ್ಲಿ ಇವರು ನೀರನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಈವಾಗಲೇ ನಮ್ಮ ಇದೇನು ಇದನ್ನು ಲೋಕಾಯುಕ್ತ ತನಿಖೆಗೆ ವಿಶೇಷವಾದ ಒಂದು ನಿವೃತ್ತ ಮುಖ್ಯ ನ್ಯಾಯಾಧೀಶರ ಮುಖಾಂತರ ಒಂದು ತನಿಖೆಯನ್ನು ಮಾಡಬೇಕು. ಈ ಬಗ್ಗೆ ಅತ್ಯಂತ ದೊಡ್ಡ ಈ ದೇಶ ಕಂಡ ಅತ್ಯಂತ ದೊಡ್ಡ ಈ ರಾಜ್ಯ ಕಂಡ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ವ್ಯವಸ್ಥೆ ಇದು ನಡೆದಿದೆ ಅನ್ನುವಂಥದ್ದನ್ನು ನಾವು ಗ್ರಾಮಸ್ಥರೆಲ್ಲರೂ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಎಲ್ಲ ಕಡೆ ಆಗಿದೆ ಎಂದು ಮೌಖಿಕವಾಗಿ ಹೇಳಿದರೆ, ಆದರೆ ನಮಗೆ ಯಾವುದು ವರದಿ ಯಾವುದು ಕೊಟ್ಟಿರುವುದಿಲ್ಲ. ಒಟ್ಟು 800 ಕೋಟಿಯ ಒಂದು ಯೋಜನೆ ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರಿಗೂ ಪ್ರಯೋಜನ ಇಲ್ಲದ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಆಗಿದೆ. ಹೇರೂರು ಉಳ್ಳೂರು ಗ್ರಾಮದಲ್ಲಿ ಜಲಜೀವನ್ ಮಿಷನ್ ಯೋಜನೆಯ 6.5 ಕೋಟಿ ರೂಪಾಯಿ ಲೂಟಿ. ಗ್ರಾಮ ಪಂಚಾಯತ್ನ ಮೆಟ್ಟಿಲು ಹತ್ತುವಾಗಲೇ ನಮಗೆ ಕಂಡಿದ್ದು ಅಲ್ಲಿಯ ಪೈಪುಗಳ ರಾಶಿ. ಜಲಜೀವನ್ ಮಿಷನ್ನವರ ಪೈಪುಗಳ ಬಂಡಲ್ಗಳೇ ಕಾಣಸಿಕ್ಕವು. ಜಲಜೀವನ್ ಮಿಷನ್ನಲ್ಲಿ ಆದ ಭ್ರಷ್ಟಾಚಾರಕ್ಕೆ ಈ ಪೈಪುಗಳ ಬಂಡಲ್ಗಳೇ ಸಾಕ್ಷಿ. ಈ ಪೈಪುಗಳ ಕತೆ ಕೇಳಿದ್ರೆ ಎಂಥವರಿಗೂ ಆಶ್ಚರ್ಯ ಹುಟ್ಟುತ್ತದೆ. ಇಲ್ಲಿ ಇದ್ದಿದ್ದು ಇಷ್ಟೇ ಪೈಪುಗಳಲ್ಲ, ಇನ್ನೂ ಹಲವು ಬಂಡಲ್ಗಳಿದ್ದವು. ಆದರೆ ಯಾರೋ ಕಳ್ಳರು ರಾತ್ರಿ ಈ ಬಂಡಲ್ಗಳಲ್ಲಿ ಹಲವು ಬಂಡಲ್ಗಳನ್ನು ಎಗರಿಸಿದ್ದಾರೆ. ಆದರೆ ಜಲಜೀವನ್ ಮಿಷನ್ ಯೋಜನೆಯ ಅಧಿಕಾರಿಗಳಾಗಲಿ ಗುತ್ತಿಗೆದಾರರಾಗಲಿ ಈ ಬಗ್ಗೆ ಒಂದು ದೂರನ್ನು ಕೂಡ ನೀಡಿಲ್ಲ. ಎಂಥ ವಿಪರ್ಯಾಸ ನೋಡಿ. ಜನರ ತೆರಿಗೆಯ ಹಣ ಕೋಟಿ ಇರುವಾಗ ಇದೆಲ್ಲ ಯಾವ ಲೆಕ್ಕ? ರಸ್ತೆಯ ಬದಿಯಲ್ಲೆಲ್ಲ ಎದ್ದು ನಿಂತಿರುವ ಈ ಪೈಪುಗಳು ಇವರ ಕಳಪೆ ಕಾಮಗಾರಿಗೆ ಸಾಕ್ಷಿಯಾಗಬಲ್ಲದು. ಉಳ್ಳೂರು ಗ್ರಾಮದಲ್ಲಿ 6.5 ಕೋಟಿ ರೂಪಾಯಿ ವಿನಿಯೋಗಿಸಿ ಜನರಿಗೆ ಒಂದು ಹನಿ ಕೂಡ ನೀರನ್ನ ಕೊಡಲಿಕ್ಕೆ ಸಾಧ್ಯವಾಗಲಿಲ್ಲ. ಕಾಮಗಾರಿಯನ್ನಂತೂ ಪೂರ್ಣಗೊಳಿಸಿಲ್ಲ. ಅರ್ಧಂಬರ್ಧ ಕಾಮಗಾರಿ ಮಾಡಿ ಕಳಪೆ ಮಾಡಿ ಹೋಗಿದ್ದಾರೆ. ಇದನ್ನ ಬ್ರಹ್ಮಾಂಡ ಭ್ರಷ್ಟತೆ ಅನ್ನದೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಹೇಳಿ? ಹೇರೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹೇರೂರು ಉಳ್ಳೂರು ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ನಾವು ಜಲಜೀವನ್ ಮಿಷನ್ನ ಈ ಯೋಜನೆಯನ್ನು ಪ್ರಾರಂಭದ ಗ್ರಾಮ ಸಭೆಯಲ್ಲೇ ಈ ಮಿಷನ್ನ ವಿವರಗಳನ್ನು ಕೇಳಿದವಾಗ ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಪೈಪ್ಗಳು ನಮಗೆ ಅಗತ್ಯ ಇಲ್ಲ. ಇವಾಗಲೇ ನಮ್ಮಲ್ಲಿ ಎಕ್ಸಿಸ್ಟಿಂಗ್ ಏನು ಡಿಮಾಂಡ್ ಇದೆ, ಎಕ್ಸಿಸ್ಟಿಂಗ್ ಪೈಪ್ಲೈನ್ ಇದೆ. ಏನು ಡಿಮಾಂಡ್ಸ್ ಇದೆ, ಏನು ಸೋರ್ಸಿನ ಡಿಮಾಂಡ್ಸ್, ಅದ್ರ ಬಗ್ಗೆ ಮಾತ್ರ ನಾವು ಕೇಳಿದ್ದೇವೆ. ಸೋರ್ಸ್ ಇವತ್ತು ಯಾವುದು ವರಾಯಿ ನೀರು ಇವತ್ತು ಬಾರದೆ ಇವಾಗಲೇ ಡಿಸ್ಟ್ರಿಬ್ಯೂಷನ್ ನಮಗೆ ಬೇಡದಿದ್ದರೂ ಡಿಸ್ಟ್ರಿಬ್ಯೂಷನ್ ಪೈಪ್ಗಳನ್ನ ಹಾಕ್ಕೊಂಡು ಹೋಗಿದ್ದಾರೆ. ಆದರೂ ಅದನ್ನು ಸಮರ್ಪಕವಾಗಿ ಕಾಮಗಾರಿ ಮಾಡಲಿಲ್ಲ. ಜೊತೆಯಲ್ಲಿ ನಮ್ಮ SIT ಏನಿದೆ ಹಿಂದಿನ ನಾವು ಮಾಡಿದ ಪೈಪ್ಲೈನ್ ಅದನ್ನು ಹಾಳು ಮಾಡಿ ಹೋಗಿದ್ದಾರೆ. ಇವಾಗ ಮತ್ತು ಬಿಲ್ಲನ್ನು ಗ್ರಾಮ ಪಂಚಾಯತಿನ ಪ್ರತಿ ಬಿಲ್ಲನ್ನು ಗ್ರಾಮ ಪಂಚಾಯತಿನ ವಿಶೇಷ ಸಭೆ ಮಾಡಿ ಗ್ರಾಮಸ್ಥರ ಸಭೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿ ಪ್ರಥಮ ಮೀಟಿಂಗ್ನಲ್ಲಿ ನಾವು ಮೀಟಿಂಗ್ ಮಾಡಿದರು. ನಮ್ಮ ಯಾರ ಗಮನಕ್ಕೂ ತಾರದೆ ನಮ್ಮನ್ನು ಸೂಪರ್ಸೀಡ್ ಮಾಡಿಬಿಟ್ಟು ಈವಾಗಲೇ 80-90% ಬಿಲ್ಲು ಪೇಮೆಂಟ್ ಆಗಿದೆ. ಇದು ರಿವ್ಯೂ ಮೀಟಿಂಗನ್ನು ಇಷ್ಟು ದೊಡ್ಡ ಸಾಧಾರಣ ಒಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6/27 ಕಾಮಗಾರಿಯನ್ನು ಪೇಮೆಂಟ್ ಮಾಡುವಾಗ ಅದರ ಬಿಲ್ಲನ್ನು ಕೊಡುವಾಗ ಅಥವಾ ಹಂತವಾಗಿ ರಿವ್ಯೂ ಮೀಟಿಂಗನ್ನು ಪ್ರತಿ ತ್ರೈಮಾಸಕ್ಕೆ ಮಾಡಬೇಕು. ಈ ಮೀಟಿಂಗ್ ಮಾಡುವವರಿಂದ ಮಾಡಲಿಲ್ಲ. ಈ ನಮ್ಮ ಧ್ವನಿ ಏನಿದೆ ಅದನ್ನು ಅಡಗಿಸಲ್ಪಟ್ಟಿದೆ. ಜೊತೆಯಲ್ಲಿ ಏನು ವರಾಯಿಂದ ಏನು ನೀರು ಬರಬೇಕಿತ್ತು ಅದ್ರ ಬಗ್ಗೆ ಇನ್ನೂ ಯಾವುದೇ ಯೋಜನೆಗಳು ಆಗಲಿಲ್ಲ. ಎಲ್ಲಿ ಅದನ್ನು ಪೈಪ್ಲೈನ್ ಮಾಡುವಂಥದ್ದು, ಎಲ್ಲಿ ಪಂಪ್ ಹೌಸ್ ಮಾಡುವಂಥದ್ದು, ಎಲ್ಲಿ ಒಂದು ಶುದ್ಧೀಕರಣ ಘಟಕವನ್ನು ಮಾಡಬೇಕಂತ ಅನ್ನುವಂಥದ್ದು ಯಾವುದೇ ಭೂಸ್ವಾಧೀನ ಪ್ರಕ್ರಿಯೆಗಳು ಆಗಲಿಲ್ಲ. ಇದು ಒಂದು ದುಡ್ಡು ಮಾಡಲಿಕ್ಕೋಸ್ಕರ ಮಾಡಿದಂಥ ಒಂದು ಬ್ರಹ್ಮಾಂಡ ಭ್ರಷ್ಟ ಯೋಜನೆ ಅನ್ನುವಂಥದ್ದು ಎಲ್ಲ ಗ್ರಾಮಸ್ಥರ ಒಂದು ಒಮ್ಮತದ ಅಭಿಪ್ರಾಯ. ಇದು ಯಾವುದೇ ಕಾರಣಕ್ಕೂ ಜಲ್ ಜೀವನ್ ಮಿಷನ್ನಲ್ಲಿ ಇವರು ನೀರನ್ನು ಕೊಡಲಿಕ್ಕೆ ಹೋಗುವುದಿಲ್ಲ. ಈವಾಗಲೇ ನಮ್ಮ ಇದೇನು ಇದನ್ನು ಲೋಕಾಯುಕ್ತ ತನಿಖೆಗೆ ವಿಶೇಷವಾದ ಒಂದು ನಿವೃತ್ತ ಮುಖ್ಯ ನ್ಯಾಯಾಧೀಶರ ಮುಖಾಂತರ ಒಂದು ತನಿಖೆಯನ್ನು ಮಾಡಬೇಕು. ಈ ಬಗ್ಗೆ ಅತ್ಯಂತ ದೊಡ್ಡ ಈ ದೇಶ ಕಂಡ ಅತ್ಯಂತ ದೊಡ್ಡ ಈ ರಾಜ್ಯ ಕಂಡ ಅತ್ಯಂತ ದೊಡ್ಡ ಭ್ರಷ್ಟಾಚಾರ ವ್ಯವಸ್ಥೆ ಇದು ನಡೆದಿದೆ ಅನ್ನುವಂಥದ್ದನ್ನು ನಾವು ಗ್ರಾಮಸ್ಥರೆಲ್ಲರೂ ಹೇಳಲಿಕ್ಕೆ ಇಷ್ಟಪಡ್ತೇವೆ.
ಆ ಟ್ಯಾಂಕಿ ಕೂರ್ಸಿಕ್ಕೆ ಒಂದು 10 ವರ್ಷ ಆ ನೀರು ಇದ್ರಾಗ ಇಲ್ಲ. ಇವಾಗ ಕಾಣಬೇಕು ಕಾಣಕ್ಕೆ ನೀರೇ ಇಲ್ಲ ಇದ್ರಾಗ ವಿಷಯ ಇರಲ್ಲ ಆಗದಷ್ಟೇ ಮಗಿ ಪೈಪ್ ಕನೆಕ್ಷನ್ ಆಯ್ತು ಪೈಪ್ ಕಲೆಕ್ಷನ್ ಎಂತ ಇದನ್ನ ಕೂರ್ಸಿ ಮತ್ತೆಂತ ಮಾಡಲ್ಲ ಅದಕ್ಕೆ. ಹೇರೂರು ಉಳ್ಳೂರು ಭಾಗದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಸಾಕಷ್ಟಿದೆ. ಗ್ರಾಮ ಪಂಚಾಯತ್ನವರು ಕೊಡುವ ನೀರು ಸಾಕಾಗುತ್ತಿಲ್ಲ. ಆದರೆ ಇಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಜನರಿಗೆ ನೀರು ಕೊಡದೆ ಭ್ರಷ್ಟಾಚಾರ ನಡೆಸಲಾಗಿದೆ. ಹೇರೂರು ಉಳ್ಳೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಜಲಜೀವನ್ ಮಿಷನ್ ಯೋಜನೆಯಡಿ ಇಡೀ ನಮ್ಮ ಬೈಂದೂರು ಕ್ಷೇತ್ರಕ್ಕೆ 1200 ಕೋಟಿ, ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಡಿಯಲ್ಲಿ 585 ಕೋಟಿ, ಒಟ್ಟು 800 ಕೋಟಿಯ ಒಂದು ಯೋಜನೆ ಇವತ್ತು ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಯಾರಿಗೂ ಪ್ರಯೋಜನ ಇಲ್ಲದ ರೀತಿಯಲ್ಲಿ ಇವತ್ತು ವ್ಯವಸ್ಥೆ ಆಗಿದೆ. ನಂಗೆ ಅನಿಸುತ್ತೆ ಹೇರೂರು ಉಳ್ಳೂರು ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 6,27,00,000 ರೂಪಾಯಿ ಏನು ಮಂಜೂರಾತಿ ಆಗಿದೆ. ಅಲ್ಲಲ್ಲಿ ಅಡ್ಡ ಬಿದ್ದಿರ್ತಕ್ಕಂಥ ಪೈಪ್ಗಳು, ಯಾವುದೇ ನಳ್ಳಿಯಲ್ಲಿ ಇವತ್ತು ನೀರಿಲ್ಲ. ಇವತ್ತು ನಾವು ಈ ಗ್ರಾಮಸ್ಥರನ್ನು ಎಲ್ಲರನ್ನೂ ಭೇಟಿ ಮಾಡಿದಾಗ ನಮಗೆ ಕೇಳಿದವಾಗ ನಮಗೆ ನೀರಿನ ಅವಶ್ಯಕತೆ ತುಂಬ ಇದೆ, ಆದರೆ ನೀರು ನಮಗೆ ಬರ್ತಾ ಇಲ್ಲ. ಗ್ರಾಮ ಪಂಚಾಯತ್ನವ್ರು ನಮ್ಗೆ ಸ್ವಲ್ಪ ನೀರನ್ನು ಕೊಡೋದ್ರಿಂದ ನಾವು ಬದುಕಿದ್ದೇವೆ ಅಂತಕ್ಕಂಥ ಮಾತನ್ನು ಸಹ ಇವತ್ತು ಅವ್ರು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ 6,27,00,000 ಅಂದರೆ ನನಗೆ ಅನಿಸುತ್ತೆ ಇಲ್ಲಿ ಉಪಯೋಗ ಆಗಿಲ್ಲ. ಮತ್ತು ಇನ್ನು ಹೆಚ್ಚುವರಿಯಾಗಿ 3 ಕೋಟಿ ಹಣವನ್ನು ಕೇಳಿದ್ದಾರೆ. ಅಂದರೆ ಸರ್ಕಾರದ ಹಣವನ್ನು ಇಲ್ಲಿ ಕ್ಲಿಯರಾಗಿ ಹೇಳ್ತೇನೆ, ಅದನ್ನು ಬೋಗಸ್ ಮಾಡಿದ್ದಾರೆ, ಕಳಪೆ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ. ಅದರಿಂದ ಈ ಇದನ್ನು ಇಲ್ಲಿಗೆ ಬಿಡುವಂಥ ಪ್ರಶ್ನೆ ಇಲ್ಲ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗಿದೆ. ಅದರಿಂದ ನಾನು ಇದು ಸಣ್ಣ ಯೋಜನೆಗಳಲ್ಲ, 800 ಕೋಟಿ ಅಂದರೆ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ 800 ಕೋಟಿ ಕೊಟ್ಟು ಒಂದು ಟ್ಯಾಪಲ್ಲೂ ನೀರು ಬರಲಿಲ್ಲ ಅಂತೇಳಿ ಆದರೆ ಇದನ್ನು ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಅಲ್ಲ. ಇದು ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ಇದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟ ಇದಕ್ಕೆ ನಿರ್ಮಾಣ ಆಗ್ತದೆ. ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯನ್ನು ನೋಡಿದ್ರೆ ನಿಮಗೆ ಅರ್ಥವಾಗುತ್ತಲ್ಲ. ಅವರು ಮಾಡಿದ ಕಾಮಗಾರಿ ಅಪ್ಪಟ ಕಳಪೆ. ನೋಡಿ ಕೋಟಿಗಟ್ಟಲೆ ಏನು ಲಾಭ ಇತ್ತು. ಒಂದು ಮನಸ್ಸಿನ ನೀರು ಮುಖ್ಯ ಅಲ್ದ. ನೀರಿಲ್ಲದೆ ಭಾರಿ ಸಮಸ್ಯೆ ಆಗ್ತಿತ್ತು ಎಲ್ಲ. ಈಗ ಏಪ್ರಿಲ್ ಮೇಗಂತೂ ಭಾರಿ ಕಷ್ಟ, ನೀರಿಂದೆ ಭಾರಿ ಕಷ್ಟ. ಎಂತಂದು ಗೌರ್ಮೆಂಟೇ ಇದು ಮಾಡ್ಕೊಂಡು ಸ್ವಲ್ಪ ಅವರಿಗೂ ಗೊತ್ತಾಯ್ತಲ್ಲ ನೀರಿನ ಸಮಸ್ಯೆ. ಒಬ್ಬರು ಬಡವರು ಇರ್ತಾರೆ, ಒಬ್ಬರು ಇದು ಇರ್ತಾರೆ. ನಾವೀಗ ಮಧ್ಯಮ ವರ್ಗದಾರ ಭಾರಿ ಕಷ್ಟ ಇತ್ತು, ಜೀವನವೂ ಕಷ್ಟ. ಈ ಮಹಿಳೆ ಹೇಳ್ತಾರೆ ಸರ್ಕಾರ ಏನಾದರೂ ಮಾಡಬೇಕು ಅಂತ. ಇದನ್ನೆಲ್ಲ ಯಾವ ಸರ್ಕಾರ ತನಿಖೆ ಮಾಡಬೇಕು? ನಮ್ಮ ದೇಶದಲ್ಲಿ ಸರ್ಕಾರಗಳು ಇವೆಯಾ? ಈ ಹಗರಣಗಳು ಭ್ರಷ್ಟಾಚಾರಗಳು ನೋಡಿದಾಗ ನಮ್ಮಲ್ಲಿ ಸರ್ಕಾರಗಳೇ ಇಲ್ಲ ಅನ್ನಿಸಿಬಿಡುತ್ತದೆ. ಇಷ್ಟೆಲ್ಲ ಭ್ರಷ್ಟಾಚಾರ ನಡೆದರೂ ಎಲ್ಲ ಸರ್ಕಾರ, ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಅಧಿಕಾರಿಗಳು ಮೌನವಾಗಿ ಕುಳಿತು ಬಿಟ್ಟಿದ್ದಾರೆ. ನಮ್ಗಂದ್ರೆ ಬಾವಿನ ಸ್ವಲ್ಪ ನೀರಿದಿತ್ತು, ಹಾಗಾಗಿ ಕೇಳಿಕ್ ಹೋಗ್ಲಿಲ್ಲ. ಈಗ ಏಪ್ರಿಲ್ ಮೇಲೆ ತುಂಬಾ ಕಷ್ಟ, ನೀರಿಲ್ಲ, ಸ್ವಲ್ಪನೂ ಇಲ್ಲ, ಕುಡಿಲಿಕ್ಕೂ ಇಲ್ಲ ಈಗ ನೀರು. ಎಂಡಲ್ಲಿ ಮೇಯಲ್ಲಿ ಇರುವುದಿಲ್ಲ. ಇಲ್ಲ, ಈಗಂತೂ ಒಂದ್ ಸ್ವಲ್ಪ 1-2 ಕೊಡಪನ ಸಿಗ್ತಾ ಉಂಟಷ್ಟೇ. ಮತ್ತೆ ಬರ್ತೇವೆ ಅಂತ ಹೇಳಿ ನೀರಿಲ್ಲ ಎಂತದಿಲ್ಲ. ನೀರು ಬರ್ತದೆ ಅಂತ ಹೇಳಿ ಹೋಯ್ರವ್ರ, ನೀರಿಲ್ಲ ಅಂತ ಇಲ್ಲ. ಈಗ ಎಲ್ಲಿ ಬರ್ತದೆ ಯಾರಿಗೆ ಗೊತ್ತಿತ್ತು? ತಮ್ಗೇನು ಗೊತ್ತ? ನಿಮ್ಗೆ ಟ್ಯಾಕ್ಸ್ ಎಲ್ಲ ಕೊಟ್ಟು ಬರ್ತದ, ನೀರು ಬರ್ತದ ಅಂತ ಹೇಳಿರವ್ರ. ನೀರು ಇಲ್ಲ ಎಂತದ್ದು ಇಲ್ಲ ಇಲ್ಲಿ. ಇಲ್ಲಿ ಎಲ್ಲೋ ಅಷ್ಟೇ, ನೀರಿಗೆಲ್ಲ ಭಯಂಕರ ಸಮಸ್ಯೆ ಇಲ್ಲ, ನೀರೇ ಇಲ್ಲ. ಇಲ್ಲಿ ನೀರಿಲ್ಲದ ಒಣಗಿದ ಬಾವಿಗಳು ಕಾಣಸಿಗುತ್ತವೆ. ಜನರಿಗೆ ನೀರಿನ ಸಮಸ್ಯೆ ಇರುವುದು ಎಲ್ಲ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೂ ಗೊತ್ತಿದೆ. ಆದರೆ ಅವರು ಕಂಡು ಕಾಣದಂತಿದ್ದಾರೆ. ಇವರು ಹೇಳಿದ್ದಾರೆ, ಮಂತ್ರಿಗಳು ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಅಂತ ಹೇಳ್ತಾರೆ. ಮಂತ್ರಿಗಳಾಗಿ ನಾವು ಬಾವಿ ನೀರು ಹೊಡೆದು ತಪ್ಪುವುದೇ ಇಲ್ಲ. ಈಗ ನೀರಿನ ಸಮಸ್ಯೆಗೆ ಹೌದಪ್ಪ, ನೀರಿನ ಸಮಸ್ಯೆ ಈ ನಮಗೆ ನೋಡಿ ಸರ್, ಈ ಟೈಮಿನಾಗೆ ನಮಗೆ ನೀರಿನ ಸಾಮರ್ಥ್ಯ ಅಂದರೆ ಸಾಮಾನ್ಯ ಅಲ್ಲ. ಎಲ್ಲಿಂದ ನೀರು ತರಬೇಕು ಅಲ್ಲ. ಇದಕ್ಕೆ ಗಟ್ಟಿ ಕೈಕಾಲು ತೊಳ್ಕೊಂಡ್ರೆ ಇಲ್ಲ ನೀರು. ಏನಿದೆ ಅಲ್ಲ, ನಿಮಗೆ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇತ್ತ ಕುಡಿಲಿಕ್ಕೆ? ಇಲ್ಲೇ ಅದೇ ಹೇಳಿದ್ದು, ನೀರಿಗೂ ಭಾಳ ಕಷ್ಟ ಇದೆ. ಈ ಟ್ಯಾಪ್ ಇದರ ನೀರು ಬರ್ತಿಲ್ಲ. ಎಂತಕ್ಕೆ ಹಾಕಿದೆ? ಕೆಲಸ ಎಲ್ಲ ಬದಿ ಹಾಕಿ ನಮ್ಮ ಬದಿ ಪೈಪೇ ಬರಲಿಲ್ಲ. ನಮ್ಮ ಬದಿ ಎಲ್ಲ ಇಲ್ಲೇ ಹಾಕಿಲ್ಲ. ಇಲ್ಲ ಪೈಪೇ ಬರಲಿಲ್ಲ ನಮ್ಮ ಬದಿ. ನಮ್ಮ ಪಣ ನಮ್ಮ
ಇಡೀ ನಮ್ಮ ಪೈಕರಿಗೆಲ್ಲರೂ ನೀರು ಕೊಡ್ತಿದ್ವಿ, 1 ಕೋಟಿ ಕೊಡ್ತಿದ್ವಿ. ಅವ್ರು 6 ಕೋಟಿ ಬೆಂಕಿ ಹಾಕಲಿ, 1 ಕೋಟಿ ಕೊಡ್ತಿದ್ರೆ ನಮ್ಮವರಿಗೆ ಎಲ್ಲರಿಗೂ ನೀರು ಕೊಡ್ತಿದ್ವಿ ನಾನು, ಒಂದು ಬಾಮಿ ತೋಡಿ. ಇಲ್ಲಿ ಇದ್ರೆ ಮಾತಾಡ್ತೀನಿ ಹೋಗ. ಇಲ್ಲಿ ಇವರು ಎಂತ ಮಾಡಿದ್ರು, ಇಲ್ಲಿ ಮುಂಗಾಯಿಗೆ ಬೆಲ್ಲ ಕಟ್ಸಿದ್ರು, ಇದು ನೆಕ್ಲಿಕ್ಕೆ ಆಗೋದಿಲ್ಲ, ಹಂಗೆ ಮಾಡಿದ್ರು ಇವರು. ಬೇಜಾರು ಎಲ್ಲ ಕಡೆ ಆಗಿದೆ ಎಂದು ಮೌಖಿಕವಾಗಿ ಹೇಳಿದರೆ, ಆದರೆ ನಮಗೆ ಯಾವುದು ವರದಿ ಯಾವುದು ಕೊಟ್ಟಿರುವುದಿಲ್ಲ. ಹಾಗೂ ಅವರು ಹಾಗೆ ನಾವು ಅದನ್ನು ಹೆಂಡ ಊರು ಆಗಲಿಲ್ಲ ನಮ್ಮ ಹತ್ರ. ಒಟ್ಟು ಹೇರೂರು ಮತ್ತು ಉಳ್ಳೂರು ಗ್ರಾಮದಲ್ಲಿ ಒಟ್ಟು 5 ಟ್ಯಾಂಕಿಯಲ್ಲಿ ಹೇರೂರಲ್ಲಿ 1 ಟ್ಯಾಂಕಿ ಆಗಿದೆ, ಉಳ್ಳೂರಲ್ಲಿ 1 ಟ್ಯಾಂಕಿ ಆಗಿದೆ. ಎಲ್ಲ ಮನೆಗೂ ನಲ್ಲಿ ಸಂಪರ್ಕ ಆಗಿರುವುದಿಲ್ಲ. ಕೆಲವೊಂದು ಮನೆಯಲ್ಲಿ ಪಂಚಾಯತ್ ಹತ್ತಿರ ಇರೋ ಕೆಲವೊಂದು ನಲ್ಲಿ ಸಂಪರ್ಕ ಆಗಿತ್ತು, ವರಾಯಿ ನೀರು ಬರುವುದಿಲ್ಲ. ಈಗ ನಮ್ಮ ಗ್ರಾಮ ಪಂಚಾಯತಿ ನೀರೇ ಅದಕ್ಕೆ ಕೊಡ್ತಾ ಇತ್ತು ನಾವು. ನೀರಿನ ಸಮಸ್ಯೆ ಏಪ್ರಿಲಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಮೇಯಲ್ಲಿ ಅಂದರೆ ಮಳೆ ಬರದೇ ಇದ್ದರೆ ನೀರಿನ ಸಮಸ್ಯೆ ಬರ್ಬೋದು. ಈಗ 2 ವರ್ಷ ಆಯ್ತು ಬಂತು ನೀರು. ಇವು ನೀರಿನ ಸಮಸ್ಯೆ ಆಗಿತ್ತು ನಿಮಗೆಲ್ಲ ನೀರಿಲ್ಲ ಕುಡಿಲಿಕ್ಕೆಲ್ಲ. ಇದ್ರ ಬಗ್ಗೆ ಬದತ್ ಅಂದೇಳಿ ಹೇಳಿದ್ರು. ಅದಕ್ಕೆ ಒಬ್ಬರು ಬಂದು ಹಿಂಗೆ ಫೋಟೋ ತಗೊಂಡು ಹೋಗಿರು. ನಿಮ್ಮ ಅದ್ರ ಬಗ್ಗೆ ಮಾಹಿತಿ ಇತ್ತು ಬಂದದ್ರ ಬಗ್ಗೆ ಅಂತ. ಮುಂದೆ ಹೆಂಗೆ ಇದ್ರಿ ಯೋಚನೆ? ಗೊತ್ತಿಲ್ಲ. ಆಯ್ತು ನೀರು ಬರ್ತಿತ್ತು, ಪದತ್ ಕಂಡು ಬರ್ತಿಲ್ಲ. ಬಾವಿ ಇಲ್ಲ ಎಂತ ಇಲ್ಲ ನಮ್ಗೆ. ಆ ನೀರು ಬರ್ತಂದು ಕಂಡ್ರೆ ಒಂದು ಮೊನ್ನೆ ಸುಮಾರು ದಿನ ಆಯ್ತು. ತಿಳ್ಕೊಂಡು ಹೋಗಿರ ಮತ್ತೆ ಪದತ್ ಅಂತ ನಿಮಗೆ ನೀರಿನ ಸಮಸ್ಯೆ ಆಗಿತ್ತು? ನೀರಿಲ್ಲ. ಪಂಚಾಯತಿಯಿಂದ 2 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ. ಅದೊಂದು ಸರಿ ಬಾತು, ಒಂದ್ಸರಿ ಸರಿ ಬರ್ತದೆ. ಇದು ಜಲಜೀವನ ಅಂದೇಳಿ ಹೇಳ್ತಿದ್ರೆ ಅದು ನೀರು ಬಂತಂದೇಳಿ ಒಂದು 2-3 ವರ್ಷ ಆಯ್ತದೆ. ಎಂತ ಇಲ್ಲ ನೀರು ಗೀರು ಎಂತ ಇಲ್ಲ. ಕೆಲವು ಪೈಪೆಲ್ಲ ಹೊಡೆದು ಹೋಯ್ತೇನೋ, ಅದು ಡೆಡ್ ಆಗೋ ಸಾಧ್ಯತೆ ಇತ್ತು ಅನ್ಸುತ್ತೆ. ನೀರು ಬತ್ತ ಅನ್ಸೋದಿಲ್ಲ ಸರ್ ಅದು. ಅದೇ ಈಗ ಅವ್ರಿಗೆ ಇದು ಮಾಡಿ ನೀರು ಕಲೆಕ್ಷನ್ ಮಾಡಿ ನೀರು ಕೊಡೋ ವ್ಯವಸ್ಥೆ ಮಾಡ್ರೆ ಅದಿಲ್ಲ. ಅಷ್ಟು ಖರ್ಚು ಮಾಡೋದು ಏನಾದ್ರು ಒಂದು ಪ್ರತಿಫಲ ಸಿಕ್ಕತ್ತಂತ ಹೇಳೋದಕ್ಕಷ್ಟೇ. ಮಾಡಿಲ್ಲ ಅಂದ್ರೆ ಅದೇ ಈಗ ಪಂಚಾಯತಿಂದ ನೀರು ಬಿಡ್ತಾ ಇದ್ರೆ ಈಗ ಪಂಚಾಯತಿ ನೀರಿಗೆ ಸ್ವಲ್ಪ ಇದು ಮಾಡ್ತಾ ಇದ್ರು. ನೀರಿಲ್ಲ ಕೊಡುವ ಅಂತ ಟ್ಯಾಂಕಿ ಆಯ್ಬೇಕು, ಅದಾಗಬೇಕು, ಇದಾಗಬೇಕು ಅಂತಾರೆ. ಯಾವ ವರ್ಷಕ್ಕೆ ಹಾಕು ಟ್ಯಾಂಕಿ? ಬಡವ್ರ ಬಗ್ರ ಸತ್ತವ್ರ ಮೇಲೆ ಹಾಪದ ಟ್ಯಾಂಕಿ. ಇದು ಹೇರೂರು ಉಳ್ಳೂರು ಜನರ ನಿರಾಶೆಯ ಮಾತುಗಳು. ಜನರಿಗೆ ಜಲಜೀವನ್ ಮಿಷನ್ ಯೋಜನೆಯಿಂದ ನೀರು ಬರುವುದು ಸಾಧ್ಯವಿಲ್ಲ ಎಂಬುದು ಮನವರಿಕೆಯಾಗಿದೆ. ಸರ್ಕಾರದಿಂದ ಜನರಿಗೆ ಯಾವುದೇ ಸೌಲಭ್ಯಗಳು ಬರಲಿ, ಯಾವುದೇ ಯೋಜನೆಗಳು ಬರಲಿ, ಅದು ಭ್ರಷ್ಟಾಚಾರದಿಂದ ಅದು ಅವರನ್ನು ತಲುಪುವುದಿಲ್ಲ ಎಂಬುದು ಸಾಬೀತಾಗಿದೆ. ರೈತ ಮುಖಂಡ ದೀಪಕ್ ಕುಮಾರ್ ಶೆಟ್ಟಿ ಅವರು ಈ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಆದ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರದ ಬಗ್ಗೆ ಸರಿಯಾದ ತನಿಖೆ ನಡೆಯದಿದ್ದಲ್ಲಿ ರೈತ ಸಂಘ ಬೀದಿಗಿಳಿದು ಹೋರಾಟ ಮಾಡಲಿದೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ.